ಇನ್ನು ಅಪಾರ್ಟ್ಮೆಂಟ್ ಭದ್ರತಾಧಿಕಾರಿ ರಾಮನ್ ಅವರು ಅಲ್ಲಿ ಸುಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ ಅಲ್ಲೇ ಇರುವಂತ ಮೋರಿ, ಇದು ಪಕ್ಕದಲ್ಲೇ ಇರುವಂತ ಮೋರಿ. ಜೂನ್ 9ರಂದು ಬೆಳಗ್ಗೆ 8 ಗಂಟೆಗೆ ಈ ಬೀದಿ ನಾಯಿಗಳು ಮೃತದೇಹವನ್ನ ಎಳೆದಾಡುವಂಥದ್ದು ಗೊತ್ತಾಗುತ್ತೆ. ಮೋರಿ ಮುಂದೆ ಒಂದು 30ರಿಂದ 35 ವರ್ಷದ ವ್ಯಕ್ತಿಯ ಶವ ಪತ್ತೆ ಆಗುತ್ತೆ. ಶವ ಪತ್ತೆ ಅಂತ ರಾಮ್ ದೌರ್ಜಿ ಒಂದು ದೂರನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಒಂದು ಬಾಡಿ ಸಿಕ್ಕಿದೆ ಅಂತ ಪ್ರಕರಣವನ್ನ ತನಿಖೆ ಮಾಡಿದಂತ ಪೊಲೀಸರಿಗೆ ನಂತರ ಮಹತ್ವದ ಮಾಹಿತಿ ಸಿಗುತ್ತೆ. ಕಾಮಾಕ್ಷಿ ಪಾಳ್ಯ ಪೊಲೀಸರ ತನಿಖೆಯಿಂದ ಈ ಕೊಲೆಯ ರಹಸ್ಯ ಬಯಲಾಗಿದೆ. ಪೊಲೀಸರೇ ತನಿಖೆಯ ಬಳಿಕ ಎಲ್ಲಾ ವಿಚಾರ, ಪೊಲೀಸರೇ ತನಿಖೆ ಆದ್ಮೇಲೆ ಎಲ್ಲಾ ವಿಚಾರ ಹೊರಗೆ ಬರುತ್ತೆ. ಅಪಾರ್ಟ್ಮೆಂಟ್ ಭದ್ರತಾಧಿಕಾರಿ ರಾಮ್ ದೌರ್ಜಿ ಈ ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಅವರೇ ಫಸ್ಟ್ ಈ ಬಾಡಿಯನ್ನ ನೋಡಿದಂಥವ್ರು. ಸುಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ ಅದರ ವ್ಯಕ್ತಿ ಅವರು, ಅಲ್ಲಿರುವಂಥವ್ರು. ಜೂನ್ 9ರಂದು ಬೆಳಗ್ಗೆ 8 ಗಂಟೆಗೆ ಈ ನಾಯಿಗಳು ಆ ಶವವನ್ನ ಎಳೆದಾಡುವಂಥದ್ದು ಕಂಡು ಬರುತ್ತೆ. ಗಾಬರಿ ಆದಂತ ರಾಮದೌರ್ಜಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ತಿಳಿಸ್ತಾರೆ, ನೋಡಿ ಸರ್ ಈ ಥರ ಒಂದು ಶವ ಪತ್ತೆ ಆಗಿದೆ, ಇಲ್ಲಿ ಏನು ಅಂತ ಬಂದು ನೋಡಿ, ಸ್ವಲ್ಪ ಡೌಟ್ಫುಲ್ ಆಗಿದೆ ಏನು ಅಂತ. ನಂತರ ಪೊಲೀಸರು ಅಲ್ಲಿ ಬಂದು ನೋಡಿದಾಗ ಇದು ಯಾರ ಶವ ಏನು ಅನ್ನೋದು ಆರಂಭದಲ್ಲೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದಾದ ನಂತರ ಒಂದೊಂದೇ ವಿಚಾರಗಳನ್ನ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋದಾಗ ರೇಣುಕಾ ಸ್ವಾಮಿಯ ಇದು ಬಾಡಿ ಇದು ಅಂತ ಗೊತ್ತಾಗುತ್ತೆ. ಸೊ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಈಗ ನಟ ದರ್ಶನ್ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗೇನೆ ಒಟ್ಟು 10 ಮಂದಿಯನ್ನ ದರ್ಶನ್ ಜೊತೆಗೆ ಈಗ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹಲ್ಲೆ ಮಾಡಿದ ತಂಡದಲ್ಲಿ ದರ್ಶನ್ ಅವರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಅಪ್ಡೇಟ್ ಇದೆ. ಸೊ ಹತ್ಯೆಗೆದು ಶವ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಎಸೆಯಲಾಗಿದೆ. ಜೊತೆಗೆ ಆ 3 ಜನ ಯಾರು ಈ ಹತ್ಯೆಯನ್ನ ಮಾಡಿದ್ರು ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಲಭ್ಯವಾಗ್ತಿರುವಂಥ ಮಾಹಿತಿ. ಸೊ ಅಶ್ಲೀಲ ಮೆಸೇಜ್ ಹಾಗೇನೆ ಕಮೆಂಟ್ಗಳನ್ನು ಕೂಡ ಈತ ಮಾಡ್ತಾ ಇದ್ದ ಅನ್ನೋದು, ಪವಿತ್ರ ಗೌಡ ಅವರ ಫೋಟೋಗಳು ಹಾಕ್ತಂಥ ಸಂದರ್ಭದಲ್ಲಿ, ಹಾಗೆಯೇ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ. ಚಿತ್ರದುರ್ಗದ ನಿವಾಸಿ ರೇಣುಕಾ ಸ್ವಾಮಿ ಈಗ ಅವರ ತಂದೆ ತಾಯಿ ಕೂಡ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಮೈಸೂರಿನಿಂದ ನಟ ದರ್ಶನ್ ಹಾಗೇನೆ ಒಟ್ಟು 10 ಜನರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಎಲ್ಲರನ್ನೂ ಕೂಡ ಕರೆದುಕೊಂಡು ಬರಲಾಗ್ತಾ ಇದೆ.